ಸರ್, ನೀವು ಎಲೆಕ್ಷನ್ಗೆ ಮಾಡಬೇಕು ಅನ್ನುವಂತಹ ಆಸೆ ಇರುತ್ತೆ, ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ಬರ್ತೀರಾ. ನಿಮ್ಮ ಒಂದು ಹೆಸರು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತೆ. ಆವಾಗ ಕಾಂಗ್ರೆಸ್ ಪಕ್ಷದ MP ಟಿಕೆಟ್ ನಿಮಗೆ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರುತ್ತೆ. ಹೈಕಮಾಂಡ್ ಮಟ್ಟದಲ್ಲೂ ಸಹ ನಿಮ್ಮ ಹೆಸರು ಓಡಾಡುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ನಿಮ್ಮ ಹೆಸರು ತಪ್ಪೋಗಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಆಗುತ್ತೆ. ಇದರಲ್ಲಿ ಕುಟುಂಬ ರಾಜಕಾರಣ ಅಂತೀರಾ, ಇಲ್ಲ ಅಂತಂದರೆ ಒಬ್ಬ ಎಜುಕೇಷನಿಸ್ಟ್ಗೆ ಟಿಕೆಟ್ ಸಿಗದಿರುವಂತಹ ನೋವು ನಿಮಗಿದೆಯಾ? ಆ ಮೊಮೆಂಟಲ್ಲಿ ಭಾಳ ನೋವಾಯಿತು. ಅದು ದೂರದೃಷ್ಟಿ ಇಲ್ಲದಿರುವಂಥ ರಾಜಕಾರಣ ಅಂತ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಒಬ್ಬ ಶೋಷಿತ ವರ್ಗಕ್ಕೆ ಬ್ಯಾಕ್ವರ್ಡ್ಸಿಗೆ ಮಾಡಿದ ಒಂದು ದೊಡ್ಡ ಅನ್ಯಾಯ ಅಂತ ಹೇಳ್ಬೋದು ಆ ಹೊತ್ತಲ್ಲಿ. ಆಮೇಲೆ 650 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೆ. ಆಮೇಲೆ ಹಳ್ಳಿಗೆ ಹೋಗಿ ಪ್ರತಿ ಬೂತ್ ಮಟ್ಟದಲ್ಲೂ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಏನು ಬಲವರ್ಧನೆ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿದೆ. ಅದರ್ವೈಸ್ ಇವರೆಲ್ಲ ಓಡಾಡೋಂಥರಲ್ಲ. ಅಲ್ಲಿ ಯಾರೋ ಶಾಮನೂರು ಕುಟುಂಬದಲ್ಲಿದ್ದರು, ಅವ್ರು ಯಾವತ್ತೂ ಹಳ್ಳಿಗಳು ಫಂಕ್ಷನ್ಗಳು ಅಂತಂದು ತಲೆಗೆ ಹಚ್ಕೊಂಡಿರಲಿಲ್ಲ, ಎಲ್ಲಿ ಹೋಗ್ತಿರ್ಲಿಲ್ಲ ಅವರೆಲ್ಲ. ಸೊ ಸಂಘಟನೆ ಮಾಡಿದೆ, ಎಲ್ಲ ಮಾಡಿದೆ. ಜೊತೆಗೆ ಜನ ಲೈಕ್ ಮಾಡಿದ್ರು, ಇಷ್ಟಪಟ್ಟರು. ಅವ್ರಿಗೆ ಬದಲಾವಣೆ ಬೇಕಿತ್ತು ಕ್ಷೇತ್ರದಲ್ಲಿ. ಆ ಬದಲಾವಣೆ ಜನ ಬಯಸಿದ್ರು. ನಂದು ಸರ್ವೆನಲ್ಲಿ ಹೆಸರು ಕೂಡ ಮೇಲೋಯ್ತು. ಭಾಳ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ರೂಟಲ್ಲಿ ನನ್ನ ಹೆಸರು ಹೋಯ್ತು ಡೆಲ್ಲಿಗೆ AICCನಲ್ಲಿ. ಇವ್ರದ್ದು ನೇರವಾಗಿ ಬಂದಿದ್ದು. ಇವ್ರು ಯಾವ ಫಂಕ್ಷನಿಗೆ ಹೋಗ್ಬೇಕಾಗಿರಲಿಲ್ಲ, ಬ್ಯಾನರ್ ಕಟ್ಟಬೇಕಾಗಿರಲಿಲ್ಲ, ಕೆಲಸ ಮಾಡಬೇಕಾಗಿರಲಿಲ್ಲ. ಸೊ ಆವಾಗ ನನಗೆ ಭ್ರಮ ನಿರಸನ ಅಂತಾರಲ್ಲ, ಒಂದು ಮೊಮೆಂಟ್ ಆಯಿತು ನನಗೆ. ಇದು ಹೆಂಗೆ ಇದು ಸಿಸ್ಟಮ್? ಇದು ಒಂದೇ ಕುಟುಂಬಕ್ಕೆ ಎಲ್ಲ ಬೇಕು ಅನ್ನೋದಾದರೆ ಮಂತ್ರಿ ಇದ್ದಾರೆ, MLA ಇದ್ದಾರೆ, ಈಗ MP ಬೇಕು. ಈಗ ದಕ್ಷಿಣದಲ್ಲೂ ಹಂಗೆ ಆಗ್ತಾಯಿದೆ. ಮಿನಿಸ್ಟರ್ ಇದ್ದಾರೆ, MP ಇದ್ದಾರೆ, ಮತ್ತು MLA ಬೇಕು ಅಂತಂದು ಕೂಡ ಹೋರಾಟ ಮಾಡ್ತಿದ್ದಾರೆ. ಆ್ಯಸ್ ವಿ ಸ್ಪೀಕ್ ದಾವಣಗೆರೆಯಿಂದ ಒಂದು 30-40 ಬಸ್ಸು ಕಾರು ಬಂದು ಟಿಕೆಟಿಗೋಸ್ಕರ ಒತ್ತಡ ಆಗ್ತಾಯಿದ್ದಾರೆ. ಇಲ್ಲಿ ಶಾಮನೂರು ಕುಟುಂಬದಿಂದ ಬೇಕು ಅಂತ. ಸೊ ಇವನ್ನೆಲ್ಲ ನೋಡಿದಾಗ ನಾನು ರಾಜಕೀಯದಲ್ಲಿ ಬಂದಂಥ ಉದ್ದೇಶ ಸರಿ ಇದೆ,